ಬಾಲನ್ನವರು ಇವತ್ತು ಶ್ರೀಕೃಷ್ಣನ ಅವತಾರದಲ್ಲಿ ಬಂದು ಸೌಜನ್ಯ ಕೇಸ್ ಆಗಿರ್ಬೋದು, 74 UDRಗಳ ಬಗ್ಗೆ ಆಗಿರ್ಬೋದು, ಆನೆ ಮಾವುತನ ವಿಚಾರ ಆಗಿರ್ಬೋದು, ಎಲ್ಲ ವಿಚಾರಗಳಲ್ಲೂ ಮುಂದೆ ನಿಂತು ಮಾಡ್ತಾ ಇದ್ದಾರಲ್ಲ, ತೊಡಗಿಸ್ಕೊಳ್ತಾ ಇದ್ದಾರಲ್ಲ, ಗೆಲುವನ್ನು ಸಾಧಿಸ್ತಾ ಇದ್ದಾರಲ್ಲ, ಇವರೇ ಕಣ್ರಿ ನಮಗೆ ದೇವರು, ಇವರೇ ನಮಗೆ ದೇವರುಗಳು. ನೀವುಗಳು ಆ ಧರ್ಮದ ಹೆಸರಿನಲ್ಲಿ, ಆ ದೇವರುಗಳ ಹೆಸರುಗಳಲ್ಲಿ ಇವತ್ತು ಬಳಸ್ಕೊಂಡು ಯಾರಿಗೋ ಫೇವರ್ ಮಾಡೋದಕ್ಕೋಸ್ಕರವಾಗಿ ಧರ್ಮವನ್ನು, ದೇವರುಗಳನ್ನು ಬಳಸ್ಕೊಂಡು ಜೀವನ ಮಾಡ್ತಾ ಇದ್ದೀರಲ್ಲ ನೀವು. ಒಂದು ಸಾರಿ ಯೋಚನೆ ಮಾಡಿ, ಈ ಹೋರಾಟವನ್ನು ನಿಲ್ಲಿಸೋದಕ್ಕೆ ಏನೆಲ್ಲ ಪ್ರಯತ್ನಗಳು ಆಗ್ತಾ ಇದ್ವು. ಇವತ್ತು ಯಾರ್ಯಾರು ಮಾತಾಡಿದ್ರೋ, ಸೌಜನ್ಯಗೆ ಯಾರ್ಯಾರು ಸಾಕ್ಷಿ ನಾಶ ಮಾಡಲಿಕ್ಕೆ ಏನೇನು ಪ್ರಯತ್ನ ಮಾಡಿದ್ರು ಎಲ್ಲವೂ ಸಹ ಈಗ ರೀಕಾಲ್ ಆಗಬೇಕು. ಸತ್ಯದ ಹಾದಿನಲ್ಲಿ ನಡೆಯುವವನಿಗೆ ಕಷ್ಟ ಜಾಸ್ತಿ ಅಂತೆ, ಆದರೆ ಕೊನೆಯಲ್ಲಿ ಸತ್ಯ ಕೈ ಹಿಡಿಯುತ್ತಂತೆ. ಸುಳ್ಳು ಹೇಳಿ ಅಸತ್ಯದಿಂದ ನಡೆಯುವವನಿಗೆ ಆ ಸಮಯಕ್ಕೆ ಮಾತ್ರ ತಾತ್ಕಾಲಿಕವಾದಂಥ ಯಶಸ್ಸು, ಖುಷಿ ಸಿಗುತ್ತೆ, ಆದರೆ ಕೊನೆಯಲ್ಲಿ ಕೈ ಕೊಟ್ಬಿಡುತ್ತಂತೆ. ಇದೇ ರೀತಿಯಾಗಿ ಇವತ್ತು ಸೌಜನ್ಯ ವಿಚಾರ ಇರ್ಬೋದು, ಚಿನ್ನಯ್ಯನ ವಿಚಾರ ಇರ್ಬೋದು, ಜೋಡಿ ಕೊಲೆ ವಿಚಾರ ಆಗಿರ್ಬೋದು, 74 UDRಗಳ ಕತೆ ಆಗಿರ್ಬೋದು, ಎಲ್ಲವನ್ನೂ ಸಹ ಮುಚ್ಚಿ ಹಾಕಿದ್ದರ ಪರಿಣಾಮವಾಗಿ ಇವತ್ತು ಹೋರಾಟಗಾರರು ಪ್ರತಿಯೊಂದು ವಿಚಾರವನ್ನು ಮುನ್ನೆಲೆಗೆ ತೆಗೆದುಕೊಳ್ತಾ ಬಂದರು. ಅವ್ರ ಜೊತೆಯಾದಂಥವರು, ಒಬ್ಬರ ಜೊತೆಗೆ ಒಬ್ಬರು ಜೊತೆಯಾದಂಥವರು ವಕೀಲರ ತಂಡ, ಪ್ರಾಮಾಣಿಕವಾದಂತಹ ವಕೀಲರು, ಮುಖ್ಯವಾಗಿ MR ಬಾಲಕೃಷ್ಣ ಅವರಾಗಿರ್ಬೋದು, ಮೋಹಿತ್ ಅವರು ಮೊದಲಿಂದಲೂ ಇದ್ದಾರೆ. ಇದರ ಜೊತೆಗೆ ನಾವು ವಿಶೇಷವಾಗಿ ಹಿರಿಯ ವಕೀಲರಾದಂತಹ ಬಾಲನ್ನವರು, ನಾನು ಪದೇ ಹೇಳ್ತಾ ಇರ್ತೀನಿ, ಬಾಲನ್ನವರು ಬರೀ ವಕೀಲರು ಮಾತ್ರ ಅಲ್ಲ, ಅವರು ಆಪದ್ ಬಾಂಧವರು. ಏನು ಧರ್ಮವನ್ನು ಉಳಿಸೋದಕ್ಕೋಸ್ಕರವಾಗಿ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ನಲ್ಲ, ಸಂಭವಾಮಿ ಯುಗೆ ಯುಗೆ, ಈ ಭೂಮಿ ಮೇಲೆ ಅಧರ್ಮ ಹೆಚ್ಚಾದಾಗ ಧರ್ಮವನ್ನು ಉಳಿಸೋದಕ್ಕೆ ನಾನಾ ಅವತಾರಗಳಿಂದ ನಾನು ಬರ್ತೇನೆ ಅಂತ ಹೇಳಿದ್ರಲ್ಲ, ಅದೇ ರೀತಿ ಇವತ್ತಿನ ಈ ಕಲಿಯುಗದಲ್ಲಿ ಶ್ರೀಕೃಷ್ಣನ ಸೃಷ್ಟಿ ಮಾಡಿರುವಂತಹ ಅವತಾರದ ರೂಪದಲ್ಲಿ ಬಾಲನ್ನವರು ಇವತ್ತು ನಮ್ಮ ಹೋರಾಟದಲ್ಲಿ ಜೊತೆಗೆ ನಿಂತು ಪ್ರತಿಯೊಂದನ್ನು ಮಾರ್ಗದರ್ಶನವನ್ನು ಕೊಡ್ತಾ ಪ್ರತಿಯೊಂದು ಫಾಲೋ ಅಪ್ ಮಾಡ್ತಾ ಇರೋದ್ರಿಂದ ಈ ಸತ್ಯ ಇವತ್ತು ಜೀವಂತವಾಗಿರುವಂಥದ್ದು. ಇಂಥವ್ರನ್ನ ನಾವು ಸದಾಕಾಲ ನೆನಪಿಸ್ಕೊಳ್ತಾ ಇರಬೇಕು. ಬಾಲನ್ನಂತಹ ವಕೀಲರುಗಳು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಕೀಲರ ಪಟ್ಟಿನೇ ಇದೆ. ಸುಪ್ರೀಂ ಕೋರ್ಟಲ್ಲಿ ಸೌಜನ್ಯ ಪರವಾಗಿ ವಾದ ಮಾಡೋದಕ್ಕೆ ಅಷ್ಟು ದೊಡ್ಡದಾದಂಥ ವಕೀಲರ ಪಟ್ಟಿ ಇದೆ. ಅವರೆಲ್ಲರೂ ಸಹ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇರುವಂಥವರು. ಸೌಜನ್ಯ ಹೋರಾಟಗಾರರು ಪಾಂಡವರಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಪಾಂಡವರಿಗೆ ಸಹಕಾರ ಕೊಡೋದಕ್ಕೆ ನಮ್ಮ ಕರ್ನಾಟಕದಲ್ಲಿ ವಕೀಲರ ತಂಡ ಇದೆ. ದೆಹಲಿಯ ಸುಪ್ರೀಂ ಕೋರ್ಟ್ನಲ್ಲಿ ಅಷ್ಟು ಜನರು ಸಹ ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತೇಳಿ ಕೋರ್ಟ್ ಮುಂದೆ ಹಾಜರಾಗ್ತಾರಲ್ಲ, ಇದು ಸತ್ಯದ ಗೆಲುವು. ಸತ್ಯದ ಗೆಲುವಿಗೆ ಇದು ಮುನ್ನುಡಿ. ಪ್ರತಿಯೊಂದು ವಿಚಾರಗಳನ್ನು, ಪ್ರತಿಯೊಂದು ಘಟನೆಗಳನ್ನು ಎಲ್ಲರೂ ಸಹ ಅಬ್ಸರ್ವೇಷನ್ ಮಾಡಿ ಓದಿಕೊಂಡು ಇಲ್ಲಿ ಅನ್ಯಾಯ ಆಗಿದೆ, ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ, ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಬೇಕು. ದೆಹಲಿಯ ನಿರ್ಭಯ ಪ್ರಕರಣ ಯಾವ ರೀತಿ ಸುದ್ದಿ ಮಾಡಿ ಸಂಚಲನ ಮೂಡಿತ್ತೋ ಅದಕ್ಕಿಂತ 10ರಷ್ಟು ಈ ಪ್ರಕರಣವನ್ನು ಸಂಚಲನ ಮೂಡಿಸಬೇಕಾಗಿತ್ತು ನಮ್ಮ ಕರ್ನಾಟಕದ ಕರಾವಳಿಯ ಭಾಗದ ಜನ. ಹೋರಾಟಗಾರರು ಅಂತೀವಿ, ಹಿಂದುತ್ವವಾದಿಗಳು ಅಂತೀವಿ. ನಮ್ಮ ಕರ್ನಾಟಕದ ಜನ ಇವತ್ತು ಈ ಸತ್ಯವನ್ನು ಹೊರಗಡೆ ತೆಗೆಯೋದಕ್ಕೆ ಯಾಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೋ ಗೊತ್ತಿಲ್ಲ. ನೀವು ಗಮನಿಸಿ ನೋಡಿ, ಒಬ್ಬ ಸಮೀರ್ ವಿಡಿಯೋ ಬಂದಿದ ತಕ್ಷಣ ಇಡೀ ರಾಜ್ಯ, ಇಡೀ ದೇಶ ಎದ್ದು ಕೂತ್ಕೊಳ್ತು. ಇಲ್ಲಿ 330 ಜನ ಯೂಟ್ಯೂಬರ್ಸ್ ಮೇಲೆ ಯಾವತ್ತು ನೋಟಿಸ್ ಹೋಗುತ್ತೋ ಒಂದು 60% ತಣ್ಣಗಾಗ್ತು. ನಮಗೆ ಯಾಕೆ ಅಂತ ತಣ್ಣಗಾದ್ರು. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಏನು ಈ ಕೇಸ್ ಬಂದಿದೆ, ಬಾಲನ್ನವ್ರ ಜೊತೆ ಕುಸುಮಾವತಿಯವರು ಮತ್ತು ತಂಡದವರು ಕುತ್ಕೊಂಡು ಚರ್ಚೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಅಡ್ಮಿಟ್ ಆಗೋದಕ್ಕೆ ಏನೇನು ಬೇಕು ಅಂತೇಳಿ ಎಲ್ಲ ವಕೀಲರ ತಂಡಗಳ ಜೊತೆ ಕುತ್ಕೊಂಡು ಮಾತನಾಡಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕ್ತಾರೆ. ಅರ್ಜಿನಲ್ಲಿ ಕ್ಲಾರಿಫಿಕೇಶನ್ ಕೇಳಿ ಕೊಡ್ತಾರೆ. ಮಾಧ್ಯಮಗಳು ಬಾಯಿ ಬಡ್ಕೊಂಡ್ಬಿಡ್ತು. ಕುಸುಮಾವತಿಯವರು ಹಾಕಿದ್ದಂತಹ ಅರ್ಜಿಯನ್ನು ಸುಪ್ರೀಂ ಕೋರ್ಟು ತಿರಸ್ಕಾರ ಮಾಡಿಬಿಡ್ತು. ಖುಷಿ ಅವರಿಗೆ ಕುಸುಮಾವತಿಯವರು ತಮ್ಮ ಮಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದ್ರೆ ಸುಪ್ರೀಂ ಕೋರ್ಟ್ ಅವರು ಇದನ್ನು ಸರಿಪಡಿಸ್ಕೊಂಡು ಬನ್ನಿ ಅಂತ ಹೇಳಿದ್ದನ್ನು
ಸುಪ್ರೀಂ ಕೋರ್ಟಲ್ಲಿ ಅರ್ಜಿ ವಜಾ ಆಯಿತು ಅಂತೇಳಿ ಹೆಡ್ಲೈನಲ್ಲಿ ಕೊಟ್ಬಿಡ್ತಾರೆ, ಹೆಡ್ಲೈನಲ್ಲಿ ಕೊಡ್ತಾರೆ. ಅದೇ ಸುಪ್ರೀಂ ಕೋರ್ಟು ಅಕ್ಸೆಪ್ಟ್ ಮಾಡಿಕೊಂಡು ನೋಟಿಸ್ ಕೊಡೋದನ್ನ ವಿಚಾರವನ್ನು ಯಾವ ಮಾಧ್ಯಮಗಳು ಸಹ ಸುಪ್ರೀಂ ಕೋರ್ಟಲ್ಲಿ ಕುಸುಮಾವತಿ ಅವರು ಸಲ್ಲಿಸಿರುವಂತಹ ಅರ್ಜಿ, ಸಂತೋಷ್ ರಾವ್ ಸಲ್ಲಿಸಿರುವಂತಹ ಅರ್ಜಿ ಈ ರೀತಿ ಸ್ವೀಕಾರ ಆಗಿದೆ, ಸರ್ಕಾರಗಳಿಗೆ ನೋಟಿಸ್ ಕೊಟ್ಟಿದೆ ಅಂತೇಳಿ ಒಂದೇ ಒಂದು ಸ್ಯಾಟಲೈಟ್ ಚಾನಲಲ್ಲಿ ಬರಲಿಲ್ಲ ಸುದ್ದಿ. ಮೊನ್ನೆ ನಡೆದಂತಹ 29ನೇ ತಾರೀಕು ನಡೆದಂತಹ ಏನು ವಿಚಾರಣೆಯ ಸಮಯದಲ್ಲಿ ನಡೆದಂತಹ ಆ ಲೈವ್ ವಿಡಿಯೋವನ್ನು ನೋಡಿಕೊಂಡು ಒಂದು ಮಾಧ್ಯಮವೂ ಸಹ ಅದರ ಬಗ್ಗೆ ಪ್ರಚಾರ ಮಾಡಲಿಲ್ಲ, ಒಂದು ಮಾಧ್ಯಮವೂ ಸಹ ಅದರ ಬಗ್ಗೆ ವಿಶ್ಲೇಷಣೆ ಮಾಡಲಿಲ್ಲ. ತಪ್ಪಿತಸ್ಥರು ಯಾರಿದ್ದಾರೆ ಅವರಿಗೆ ಮುಟ್ಟಿ ನೋಡ್ಕೊಳ್ಳೋ ರೀತಿಯಲ್ಲಿ ಯಾರೂ ಮಾತಾಡಲೇ ಇಲ್ಲ. ಇದು ಸತ್ಯದ ಗೆಲುವಿಗೆ ಯಾರ್ಯಾರು ಭಾಗಿಗಳಾಗ್ತಾ ಇದ್ದಾರೆ, ಯಾರ್ಯಾರು ಕೈ ಜೋಡಿಸ್ತಾ ಇದ್ದಾರೆ, ಅನ್ಯಾಯಕ್ಕೆ ಯಾರು ಕೈ ಜೋಡಿಸ್ತಾ ಇದ್ದಾರೆ ಅಂತಂದರೆ ಈ ಅನ್ಯಾಯ, ಅಸತ್ಯ, ಅಧರ್ಮ, ಈ ಅತ್ಯಾಚಾರಿಗಳು, ಈ ಕೊಲೆಪಾತಕರಿಗೆ ಅವ್ರನ್ನ ರಕ್ಷಣೆ ಮಾಡೋದಕ್ಕೋಸ್ಕರಾಗಿ ಅವರ ಪರವಾಗಿ ನಿಂತಿರುವಂಥವ್ರು ಯಾರು? ಈ ಪ್ರಜಾಪ್ರಭುತ್ವ ಸಂವಿಧಾನದಲ್ಲಿ ಕೊಟ್ಟಿರುವಂತಹ ಸ್ವತಂತ್ರವನ್ನು ಬಳಸ್ಕೊಂಡು ಜನರ ಧ್ವನಿಯಾಗಬೇಕಾಗಿದ್ದಂತಹ ಮಾಧ್ಯಮಗಳು ಅಸತ್ಯದ ಪರವಾಗಿದ್ದಾರೆ, ಅಧರ್ಮದ ಪರವಾಗಿದ್ದಾರೆ. ಅವ್ರು ಯಾರೂ ಸಹ ಧ್ವನಿ ಎತ್ತಾ ಇಲ್ಲ. ಯಾಕೆ? ಯಾರನ್ನ ರಕ್ಷಣೆ ಮಾಡಲಿಕ್ಕೆ? ಮತ್ತದೇ ಪ್ರಶ್ನೆ, ಮತ್ತದೇ ಪ್ರಶ್ನೆಗೆ ಮತ್ತದೇ ಉತ್ತರ. ಯಾರನ್ನ ರಕ್ಷಣೆ ಮಾಡಲಿಕ್ಕೆ? ಸೌಜನ್ಯ ವಿಚಾರ ತೆಗೆದುಕೊಂಡು ಬಂದರೆ ಸೌಜನ್ಯರನ್ನ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿರುವಂಥದ್ದು, ಸಾಮೂಹಿಕವಾಗಿ ಅವಳನ್ನು ಬರ್ಬರವಾಗಿ ಕೊಲೆ ಮಾಡಿರುವಂಥದ್ದು, ಅವಳ ಮರ್ಮಾಂಗಕ್ಕೆ 6 ಇಂಚು ಮಣ್ಣನ್ನು ತುಂಬಿರುವಂಥದ್ದು, ಆ ಕೊಲೆಪಾತಕರನ್ನ, ಆ ವಿಕೃತ ಕಾಮಿಗಳನ್ನ, ಆ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡೋದಕ್ಕೆ ಈ ಮಾಧ್ಯಮಗಳು ಬಾಯಿ ತೆಗಿತಾ ಇಲ್ಲ. ಇವರಿಗೆ ನಿಜವಾದಂತಹ ಬದ್ಧತೆ ಇದ್ದಿದ್ದರೆ ಈ ಹೆಣ್ಣು ಮಗಳಿಗೆ ಇಷ್ಟೆಲ್ಲ ಅನ್ಯಾಯ ಆಗಿದೆ, ಸತತವಾಗಿ 14 ವರ್ಷ ಸುಪ್ರೀಂ ಕೋರ್ಟ್ ಜಡ್ಜ್ ಕೇಳ್ತಾರೆ. 14 ವರ್ಷನಾ? ಸುಪ್ರೀಂ ಕೋರ್ಟ್ ಜಡ್ಜ್ ಕೇಳ್ತಾರೆ, 14 ವರ್ಷದಿಂದ ಹೋರಾಟ ನಡೀತಾ ಇದೆಯಾ ಅಂತ ಕೇಳ್ತಾರೆ. ಸುಪ್ರೀಂ ಕೋರ್ಟ್ ಜಡ್ಜ್ ಕೇಳ್ತಾರೆ, ಈ ಕರ್ನಾಟಕ ರಾಜ್ಯದಲ್ಲಿರುವಂತಹ ಜೀವ ಇರುವಂತಹ ಮಾಧ್ಯಮಗಳಿಗೆ 14 ವರ್ಷದಿಂದ ಹೋರಾಟ ನಡೀತಾ ಇದೆ, ನಾವು ಸಹ ಈ ಕರ್ನಾಟಕದಲ್ಲಿದ್ದೇವೆ, ನಾವು ಸಹ ಸಂವಿಧಾನ ಕೊಟ್ಟಿರುವಂಥ ಸ್ವತಂತ್ರವನ್ನು ಬಳಸ್ಕೊಳ್ತಾ ಇದ್ದೇವೆ, ನಮ್ಮ ಮನೆಯಲ್ಲೂ ಸಹ ಹೆಣ್ಣು ಮಕ್ಕಳಿದ್ದಾರೆ, ಆ ಹೆಣ್ಣು ಮಕ್ಕಳ ನ್ಯಾಯಕ್ಕೋಸ್ಕರವಾಗಿ ಹೋರಾಟ ಮಾಡ್ತಾ ಇದ್ದಾರೆ, ನಮಗೆ ಸಿಕ್ಕಿರುವಂಥ ಸ್ವತಂತ್ರವನ್ನು ಈ ಯಾರು ಕಾಮುಕರಿದ್ದಾರೋ, ಯಾರು ಅತ್ಯಾಚಾರಿಗಳಿದ್ದಾರೋ ಅವರ ಮುಖವಾಡ ಬಯಲು ಮಾಡೋದಕ್ಕೆ ನಮ್ಮ ಸ್ವತಂತ್ರವನ್ನು ಬಳಸ್ಕೊಳ್ಬೇಕು ಅಂತೇಳಿ ಒಬ್ಬ ಸ್ಯಾಟಲೈಟ್ ಚಾನೆಲ್ ಅವನಿಗೂ ಅನ್ನಿಸ್ಲಿಲ್ವಲ್ಲ. ಸುಪ್ರೀಂ ಕೋರ್ಟ್ ಜಡ್ಜ್ ಹೇಳ್ತಾರೆ 14 ವರ್ಷದಿಂದ ಹೋರಾಟ ಅಂದರೆ ಇವ್ರಿಗೆ 14 ವರ್ಷದಿಂದ ಈ ಹೋರಾಟದ ಬಗ್ಗೆ ಗೊತ್ತೇ ಇಲ್ವಾ? ನಾಟಕ ಮಾಡ್ತಾ ಇದ್ದಾರೆ, ಅಸತ್ಯದ ಪರವಾಗಿ, ಅಧರ್ಮದ ಪರವಾಗಿದ್ದಾರೆ. ನಾನು ಪದೇ ಪದೇ ಅದನ್ನೇ ಹೇಳ್ತಾ ಇರ್ತೀನಿ. ಯಾಕೆ ಅಂತಂದರೆ ಒಂದು ಹೋರಾಟದ ಕಿಚ್ಚು ಆರಕ್ಕೆ ಬಿಡಬಾರ್ದು. ಆ ಹೋರಾಟದ ಕಿಚ್ಚು ಆರದೆ ಅದನ್ನು ಭದ್ರವಾಗಿಟ್ಕೊಂಡು, ತನಗೆ ಎಷ್ಟೇ ಕಷ್ಟ ಬಂದರೂ ಭದ್ರವಾಗಿಟ್ಕೊಂಡು ಮುನ್ನಡೆಸ್ತಾ ಇರುವಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು, ಅವ್ರ ಜೊತೆ ಆದಂತಹ 3 ವರ್ಷಗಳ ಹಿಂದೆ ಜೊತೆಯಾದಂತಹ ಗಿರೀಶ್ ಮಟ್ಟಣ್ಣನವರು, ಒಂದಷ್ಟು ಜನ ವಕೀಲರುಗಳ ತಂಡ, ಈಗ ಬಂದಿರುವಂತಹ ವಕೀಲರ ತಂಡ, ಕೊಂದವರು ಯಾರು ತಂಡ, ಅವ್ರು ಯಾರೋ ಚಕ್ರವರ್ತಿ ಹೇಳ್ತಿದ್ನಲ್ಲ ಆ ವ್ಯಕ್ತಿ, ಕಮ್ಯುನಿಸ್ಟ್ರು ಸೌಜನ್ಯ ಹೋರಾಟದಲ್ಲಿ ಬಂದ್ಬಿಟ್ಟಿದ್ದಾರಂತೆ. ನ್ಯಾಯ ಕೇಳೋದಕ್ಕೆ ಕಮ್ಯುನಿಸ್ಟ್ರಾದ್ರೇನು, BJP ಅವರಾದ್ರೇನು, ಕಾಂಗ್ರೆಸ್ ಅವರಾದ್ರೇನು, ನೀ ಹಿಂದೂ ಹೋರಾಟಗಾರ ಅಲ್ವೇನಪ್ಪ? ನೀನು ಬರಬೇಕಾಗಿತ್ತು, ಯಾತಕ್ಕೆ ಬಂದಿಲ್ಲ? ಇಷ್ಟೆಲ್ಲ ಆಗಿದೆಯಲ್ಲ, ಸುಪ್ರೀಂ ಕೋರ್ಟ್ಗೆ ಹೋಗಿ ನಿಮಗೆ ಹಣ ಕೊಡ್ತೇವೆ, ಹಣ ಕಲೆಕ್ಷನ್ ಮಾಡಿಕೊಡ್ತೇವೆ ಅಂತೇಳಿ ಹಣ ಕಲೆಕ್ಷನ್ ಮಾಡೋ ವಿಚಾರ ಮಾತಾಡ್ದಂಥವ್ರು ಇವತ್ತು ಸುಪ್ರೀಂ ಕೋರ್ಟಲ್ಲಿ 2 ಹಿಯರಿಂಗ್ ಆಗೈತೆ. ಇದ್ರ ಬಗ್ಗೆ ಏನಾದರೂ ಮಾತಾಡಿದಾರಾ? ಸಾಧ್ಯವೇ ಇಲ್ಲ, ಮಾತಾಡೋದಿಲ್ಲ ಅವರು. ಯಾಕೆ ಅಂತಂದರೆ ಅವರ ವಿಚಾರ ಏನಪ್ಪ ಅಂತಂದರೆ ಈ ವಿಚಾರವನ್ನು ಮುನ್ನೆಲೆಗೆ ಬರಬಾರ್ದು, ಸತ್ಯ ಗೆಲ್ಲಬಾರ್ದು, ಧರ್ಮ ಗೆಲ್ಲಬಾರ್ದು, ಸೌಜನ್ಯಗೆ ನ್ಯಾಯ ಸಿಗಬಾರ್ದು, ಇಷ್ಟೇ ಅವ್ರ ಉದ್ದೇಶ. ಅದಕ್ಕೋಸ್ಕರವಾಗಿ ಏನೇನು ಹುಡುಕಬೇಕು ಎಲ್ಲ ಹುಡುಕಿದ್ರು. ಬಾಲನ್ ಸರ್ ಯಾರು? ಅವರು ಕಮ್ಯುನಿಸ್ಟರು. ಅವರು ನೇರವಾಗಿ ಮೀಡಿಯಾಗಳಲ್ಲಿ ಹೇಳ್ಕೊತಾರೆ, ನಾನೊಬ್ಬ ಕಮ್ಯುನಿಸ್ಟ್ ಅಂತ ಹೇಳ್ಕೊಳ್ತಾರೆ. ಅಂತಹ ಒಬ್ಬ ಕಮ್ಯುನಿಸ್ಟ್ ಆಗಿರುವಂತಹ ಬಾಲನ್ ಅವರು ಇವತ್ತು ಶ್ರೀಕೃಷ್ಣನ ಅವತಾರದಲ್ಲಿ ಬಂದು ಸೌಜನ್ಯ ಕೇಸ್ ಆಗಿರ್ಬೋದು, 74 UDRಗಳ ಬಗ್ಗೆ ಆಗಿರ್ಬೋದು, ಆನೆ ಮಾವುತನ ವಿಚಾರ ಆಗಿರ್ಬೋದು, ಎಲ್ಲ ವಿಚಾರಗಳಲ್ಲೂ ಮುಂದೆ ನಿಂತು ಮಾಡ್ತಾ ಇದ್ದಾರಲ್ಲ, ತೊಡಗಿಸ್ಕೊಳ್ತಾ ಇದ್ದಾರಲ್ಲ, ಗೆಲುವನ್ನು ಸಾಧಿಸ್ತಾ ಇದ್ದಾರಲ್ಲ, ಇವರೇ ಕಣ್ರಿ ನಮಗೆ ದೇವರು, ಇವರೇ ನಮಗೆ ದೇವರುಗಳು. ನೀವುಗಳು
ಆ ಧರ್ಮದ ಹೆಸರಿನಲ್ಲಿ, ಆ ದೇವರುಗಳ ಹೆಸರುಗಳಲ್ಲಿ ಇವತ್ತು ಬಳಸ್ಕೊಂಡು ಯಾರಿಗೋ ಫೇವರ್ ಮಾಡೋದಕ್ಕೋಸ್ಕರವಾಗಿ ಧರ್ಮವನ್ನು, ದೇವರುಗಳನ್ನು ಬಳಸ್ಕೊಂಡು ಜೀವನ ಮಾಡ್ತಾ ಇದ್ದೀರಲ್ಲ ನೀವು. ಒಂದು ಸಾರಿ ಯೋಚನೆ ಮಾಡಿ. ಈ ಹೋರಾಟವನ್ನು ನಿಲ್ಲಿಸೋದಕ್ಕೆ ಏನೆಲ್ಲ ಪ್ರಯತ್ನಗಳು ಆಗ್ತಾ ಇದ್ವು. ಇವತ್ತು ಯಾರ್ಯಾರು ಮಾತಾಡಿದ್ರೋ, ಸೌಜನ್ಯಗೆ ಯಾರ್ಯಾರು ಸಾಕ್ಷಿ ನಾಶ ಮಾಡಲಿಕ್ಕೆ ಏನೇನು ಪ್ರಯತ್ನ ಮಾಡಿದ್ರೋ ಎಲ್ಲವೂ ಸಹ ಈಗ ರೀಕಾಲ್ ಆಗಬೇಕು. ಈ ಹೋರಾಟ ಜನಜಾಗೃತಿ ಸಭೆಗಳು ನಿಂತೋದು, ಅಲ್ಲಿ ನಿಂತೋಗಿದ್ದಂತಹ ವಿಚಾರಗಳು ಎಲ್ಲ ವಿಡಿಯೋಗಳು ಡಿಲೀಟ್ ಆಗೋಗಿದೆ. ಆದರೂ ಸಹ ರೀಕಾಲ್ ಆಗಲೇಬೇಕು. ಚಿಕ್ಕ ಕೆಂಪಮ್ಮನಂತಹ ಐ ವಿಟ್ನೆಸ್ಗಳು ಬಂದಿದ್ದಾರೆ. ಇನ್ನು ಬಹಳಷ್ಟು ಜನ ಐ ವಿಟ್ನೆಸ್ಗಳನ್ನು, ವಿಚಾರಗಳನ್ನು ಮುಚ್ಚಿದ ಲಕೋಟೆನಲ್ಲಿ ಕೊಟ್ಟು ಸುಪ್ರೀಂ ಕೋರ್ಟ್ಗೆ ಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಮೂಲಕ ಅವರಿಗೆ ರಕ್ಷಣೆ ಕೊಡೋದಕ್ಕೆ ಸುಪ್ರೀಂ ಕೋರ್ಟ್ ಹೇಳಿದೆ, ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ. ಇದೇ ಸತ್ಯ, ಸತ್ಯಮೇವ ಜಯತೆ. ನಾವು ಒಂದು ಸತ್ಯವನ್ನು ಕಾಪಾಡೋದಕ್ಕೋಸ್ಕರವಾಗಿ, ಧರ್ಮದ ಪರವಾಗಿ ಇರೋದಕ್ಕೋಸ್ಕರವಾಗಿ ನಾವೆಲ್ಲರೂ ಸಹ ಪ್ರತಿಯೊಬ್ಬ ವ್ಯಕ್ತಿ ಯಾರು ಸತ್ಯವನ್ನು ಬಯಸ್ತಾನೋ, ಯಾರು ಧರ್ಮ ಗೆಲ್ಲಬೇಕು ಅಂತಾನೋ, ಯಾರು ಪ್ರಾಮಾಣಿಕವಾಗಿರ್ತಾನೋ ಆ ಹೆಣ್ಣುಮಗಳು, ನಮ್ಮ ಮನೆಯ ಹೆಣ್ಣುಮಗಳು, ಈ ಹೆಣ್ಣುಮಗಳಿಗೆ ಅನ್ಯಾಯ ಆಗಿದೆ, ಅನ್ಯಾಯ ಮಾಡಿದಂಥವರ ಮುಖವಾಡ ಬಯಲು ಮಾಡಬೇಕು ಅಂತ ಯಾರು ತಿಳ್ಕೊಳ್ತಾರೋ ಅಷ್ಟು ಜನನೂ ಸಹ ಇವತ್ತು ದೇವರಿಗೆ ಸಮಾನನೇ, ದೇವರಿಗೆ ಸಮಾನ. ಈ ನಾಟಕ ಮಾಡಿಕೊಂಡು ಸುಳ್ಳುಗಳನ್ನು ಹೇಳ್ಕೊಂಡು ಯಾರನ್ನೋ ಮೆಚ್ಚಿಸೋದಕ್ಕೆ ಅತಂತ್ರರಾಗಿ ಹುಚ್ಚರಾಗ್ತಾ ಇದ್ದಾರಲ್ಲ, ಅವರ ಎಲ್ಲವೂ ಸಹ ತಾತ್ಕಾಲಿಕವಾದಂತಹ ಗೆಲುವು. ಆ ಗೆಲುವಿಗೆ ಒಂದು ಫುಲ್ ಸ್ಟಾಪ್ ಬಿದ್ದಿರೋದಕ್ಕೆ ಈ ಒಂದು ಪ್ರಕರಣ ಸುಪ್ರೀಂ ಕೋರ್ಟಲ್ಲಿ ನಡೆದಂತಹ ಈ ವಿಚಾರಣೆಯ ನಂತರ ಇವರೆಲ್ಲರೂ ಸೈಲೆಂಟ್ ಆಗಿರುವುದು ಜೀವಂತ ಸಾಕ್ಷಿ. ಆದರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ನ್ಯಾಯದ ಹಾದಿಯನ್ನು ಬಿಟ್ಟು ಹೋಗೋದಿಲ್ಲ, ಅನ್ಯಾಯದ ವಿರುದ್ಧ ಇರುತ್ತೆ. ನಮಗೆ ಸಿಕ್ಕಿರುವಂತಹ ಅವಕಾಶವನ್ನು ಒಂದು ಹೆಣ್ಣು ಮಗಳ ನ್ಯಾಯಕ್ಕೋಸ್ಕರವಾಗಿ ಧ್ವನಿ ಎತ್ತೋದಕ್ಕೆ ನಮ್ಮದು ಒಂದು ಅಳಿಲು ಸೇವೆ ಅಂತ ನಾವು ಮಾಡ್ತಾ ಇದ್ವಿ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.